ಸಾಮಾನ್ಯವಾಗಿ ನಮಗೆ ಪೊಲೀಸ್ ಸ್ಟೇಷನ್ ಅಂತ ಅನ್ನೋಕ್ಕೂ ನಮಗೆ ನ್ಯಾಯ ಸಿಗುತ್ತೆ. ನಾವು ನ್ಯಾಯ ಕೇಳೋದು ಪೊಲೀಸ್ ಸ್ಟೇಷನ್ಗೆ. ಅನ್ಯಾಯ ಆದರೆ ನ್ಯಾಯ ಕೇಳ್ತೀವಿ ಪೊಲೀಸ್ ಸ್ಟೇಷನ್. ಪೊಲೀಸರು ನಮಗೆ ಸಪೋರ್ಟ್ ಮಾಡ್ತಾರೆ. ಅರೆ ಇಲ್ಲಿ ಪೊಲೀಸರು ಸಪೋರ್ಟ್ ಮಾಡೋದಲ್ಲ, ಪೊಲೀಸರೇ ಲಂಚ ತಗೊಳ್ತಾರೆ, ಪೊಲೀಸರೇ ಭ್ರಷ್ಟಾಚಾರ ಮಾಡಿದ್ದಾರೆ. ಅದನ್ನ ಕೇಳಕ್ ಹೋಗಿದ್ದು ತಪ್ಪು ಅನ್ನೋ ಥರ FIR ಹಾಕ್ತಾರೆ. ಹೌದು, ಇದು ಈ ವಿಚಾರದಲ್ಲಿ ಹಂಗೆ ಆಗಿರೋದು ಮೇಡಮ್. ನಾವು ಕೇಳಕ್ ಹೋಗಿತ್ತು, ಸರ್ ಅಟ್ಲೀಸ್ಟ್ ವಾಪಸ್ ಆದ್ರೂ ಕೊಡಿ ಸರ್, ಅವ್ನಿಗೇನು ಕಷ್ಟ ಇದೆ ವಾಪಸ್ ಆದ್ರೂ ಕೊಡಿ ಅಂತ ನಾವು ಕೇಳಿದ್ವಿ, ನಾವು ಲೈವಲ್ಲೇ ಕೇಳಿದ್ವಿ. ಅಟ್ಲೀಸ್ಟ್ ವಾಪಸ್ ಹಾಕಿ ಸರ್, ವಾಪಸ್ ಹಾಕಿ, ಅವ್ನಿಗೇನು ಕಷ್ಟ ಇದೆ, ಅವನೇನೋ ಮಾಡ್ಬೇಕು, ಅವ್ನು ಕೂಲಿ ಮಾಡ್ತಾನೆ, ಅವನು ಕೂಲಿ ಮಾಡೋನು ಚೀಟಿ ಹಾಕೊಂಡು ಏನೋ ವ್ಯವಹಾರ ಮಾಡ್ಕೊಂಡಿದ್ದಾನೆ, ಒಂದು 50 ಸಾವಿರ ವಾಪಸ್ ಹಾಕಿ ಅಂತ ಕೇಳಿದ್ರೆ ಅವ್ನು ಆ ಕ್ಷಣದಲ್ಲೇ ಆತ ಏನು ಮಾತಾಡಿಲ್ಲ. ನಾನು ಕೇಳಿದ ತಕ್ಷಣ ಆತ ಏನು ಮಾತಾಡಿಲ್ಲ, ಡೈರೆಕ್ಟು ಇರಿ ನಮ್ಮ ಸಾಹೇಬ್ರು ಮಾತಾಡಬೇಕು ಅಂತ ಹೇಳ್ತಾರೆ. ಸಾಹೇಬ್ರು ಯಾರು ಸಾಹೇಬ್ರು ಮೇಡಮ್? ಸಾಹೇಬ್ರು ಯಾಕೆ ಮಾತಾಡ್ಬೇಕಂತ ಇವರು ಅಲ್ಲ, ಅವರು ಅದೇ ನಾವು ಸ್ಟೇಷನ್ಗೆ ಹೋಗಿದ್ರಲ್ಲ, ಸಾಹೇಬ್ರು ಮಾತಾಡ್ತಾರೆ, ಅವ್ರ ಹತ್ರ ಮಾತಾಡ್ಸಿ ಅಂತ ಅವ್ರು ಕರ್ಕೊಂಡು ಹೋಗ್ತಾರೆ. ಅವರು ಆ ನರೇಂದ್ರ ಬಾಬು ಅನ್ಸುತ್ತೆ. ಸೊ ಅವ್ರೇನು ಹೇಳ್ತಾರೆ ಅಂದರೆ, ಒಳಗಡೆ ಹೋಗ್ತಾನೆ ವಿಡಿಯೋ ಮಾಡಿಬಿಡಿ ಅಂತಾರೆ. ಯಾಕೆ? ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಲಿ ಮೇಡಮ್. ಯಾವುದೇ ಸರ್ಕಾರಿ ಅಧಿಕಾರಿ ವಿಡಿಯೋ ಮಾಡಲಿ ಬಿಡಿ, ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಲಿ. ಕೋರ್ಟ್ಗಳು ಉಗಿತಾ ಇದ್ದಾವೆ, ಸರ್ಕಾರಿ ಕಚೇರಿಗಳಲ್ಲಿ ವಿಡಿಯೋ ಮಾಡ್ಬೋದು, ನೀವು ತಡೀತಾ ಇದ್ದೀರಾ ಅಂತ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿ ಅಂತ RT ಹಾಕಿ ಅಂತಾರೆ. RT ಹಾಕಿದ್ರೆ ದೊಡ್ಡ ಮಟ್ಟದಲ್ಲ ಮೇಡಮ್. ಅಲ್ಲಿ CC ಕ್ಯಾಮ್ರಾಗಳು ಕೆಲವೊಂದ್ಸರಿ ವರ್ಕ್ ಆಗಲ್ಲ ಅಂತ ನೋಟಿಸ್ ಕೊಡ್ತಾರೆ. CC ಕ್ಯಾಮ್ರಾ ವರ್ಕ್ ಆಗ್ತಾ ಇದ್ದೀರಲ್ಲ ನೀವು ಬಂದಿದ್ದ ಸಂದರ್ಭದಲ್ಲಿ ಅಂತ. ನಾವು ಅದಕ್ಕೆ ಲೈವ್ ವಿಡಿಯೋ ಮಾಡ್ಕೊಂಡೇ ಹೋಗಿತ್ತು.